ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ ಫ್ರೆಂಡ್ಸ್. ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು ವೀಕ್ಷಕರೇ. ಇವತ್ತೇ ಕೂಡ ಯಾರಿಗೆಲ್ಲ ತುಂಬ ಬಿಳಿ ಕೂದಲು ಸಮಸ್ಯೆ ಇದೆ ಅವ್ರ ಸಲುವಾಗಿ ಒಂದು ನ್ಯಾಚುರಲ್ ಆದಂಥ ಪರಿಹಾರನ ತೊಗೊಂಡು ಬಂದಿದ್ದೀನಿ ವೀಕ್ಷಕರೇ. ಸೊ ಆ ಒಂದು ರೆಮಿಡಿನ ನೋಡೋ ಮುಂಚೆ ಇಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಿಡಿ ವೀಕ್ಷಕರೇ. ಹಾಗೂ ಇದೇ ರೀತಿಯಾಗಿ ವೀಡಿಯೋಸ್ನ ನೋಡೋಕ್ಕೆ ನನ್ನ ಚಾನಲಿಂದ ಕನೆಕ್ಟೆಡ್ ಇದೆ ಅಂತ ಕೇಳ್ಕೊತೀನಿ. ಸೊ ಇವತ್ತಿನ ರೆಮಿಡಿ ನೋಡ್ಕೊಳ್ಳೋಣ ಬನ್ನಿ. ಅದ್ರಗೋಸ್ಕರ ನೋಡಿ ಒಂದು ಕಬ್ಬಿಣದ ಬಾಳ್ಗೆಯನ್ನು ತೊಗೊಂಡಿದ್ದೀನಿ ವೀಕ್ಷಕರೇ. ಇದು ಮೋಸ್ಟ್ ಇಂಪಾರ್ಟೆಂಟು. ಆಮೇಲೆ ಇದ್ರ ಒಳಗಡೆ ಇವಾಗ ನಾನು ನೀಮ್ ಲೀಫ್ ಪೌಡರ್ ಅಂದರೆ ಕಹಿ ಲಿಂಬೆ ಪೌಡ್ರ್ ಹಾಕ್ತಾಯಿದ್ದೀನಿ ವೀಕ್ಷಕರೇ. ನೀಮ್ ಲೀಫ್ ಪೌಡ್ರ್ ನಮ್ಮೆಲ್ಲರಿಗೆ ಗೊತ್ತಿದೆ, ಇದು ನಮ್ಮ ಒಂದು ದೇಹಕ್ಕೆ ಎಷ್ಟು ಒಳ್ಳೆಯದು, ಜೊತೆಗೆ ನಮ್ಮ ಕೂದಲು ಆರೈಕೆಗೂ ಕೂಡ ಅಷ್ಟೇ ಒಳ್ಳೆಯದು ವೀಕ್ಷಕರೇ. ಇದರಿಂದ ಯಾರಿಗೆಲ್ಲ ತುಂಬ ಡ್ಯಾಂಡ್ರಫ್ ಪ್ರಾಬ್ಲಮ್ ಇದೆ ಅದು ಕಡಿಮೆ ಆಗುತ್ತೆ. ಹಾಗೂ ಸ್ಕ್ಯಾಲ್ಪ್ನಲ್ಲಿರ್ತಕ್ಕಂಥ ಯಾವುದೇ ರೀತಿಯಾದ ಇನ್ಫೆಕ್ಷನ್ ಇರಲಿ, ಇಚಿನೆಸ್ ಇರಲಿ, ಫಂಗಲ್ ಇನ್ಫೆಕ್ಷನ್ ಇರಲಿ, ಅದು ಕೂಡ ಕಡಿಮೆ ಆಗುತ್ತೆ. ಸೊ ಸ್ಕ್ಯಾಲ್ಪ್ನಲ್ಲಿರ್ತಕ್ಕಂಥ ಬ್ಯಾಕ್ಟೀರಿಯಾಸಿಂದ ಇದು ಬಚಾವಣೆ ಮಾಡುತ್ತೆ, ಜೊತೆಗೆ ನಮ್ಮ ಕೂದಲು ಆರೈಕೆನ ಒಳ್ಳೆಯ ರೀತಿಯಲ್ಲಿ ಇಡುತ್ತೆ. ಇಲ್ಲಿ ಒಂದು 2-3 ಸ್ಪೂನಷ್ಟು ನೀಮ್ ಲೀಫ್ ಪೌಡರ್ನ ಹಾಕ್ಕೊಂಡಿದ್ದೀನಿ. ಆಮೇಲೆ ವೀಕ್ಷಕರೇ ಇಲ್ಲಿ ನಾನು ಆಮ್ಲ ಪುಡಿನ ಹಾಕೋತಾ ಇದ್ದೀನಿ. ನಿಮ್ಮೆಲ್ಲರಿಗೆ ಗೊತ್ತಿದೆ, ಕೂದಲನ್ನ ಕಪ್ಪು ಮಾಡ್ಕೊಳ್ಳೋದು ಅಂದಾಗ ಆಮ್ಲ ಪುಡಿ ಅಂತೂ ಹಾಕೇಬೇಕು. ಇದು ಒಂದು ನ್ಯಾಚುರಲ್ ಹರ್ಬ್ ಇದೆ ನಮ್ಮ ಕೂದಲು ಆರೋಗ್ಯನ ಕಪ್ಪು ಮಾಡೋದಕ್ಕೆ. ಇಲ್ಲಿ ನಾನು ಯಾವುದೇ ರೀತಿಯಾದ ಕೆಮಿಕಲ್ ಬಳಸ್ತಾ ಇಲ್ಲ ವೀಕ್ಷಕರೇ, ನ್ಯಾಚುರಲ್ ಆಗಿರೋಂಥ ಪೌಡರ್ಗಳನ್ನು ಬಳಸ್ಕೊಂಡು ಈ ಒಂದು ರೆಮಿಡಿನ ಹೇಳ್ಕೊಡ್ತಾ ಇದ್ದೀನಿ. ಸೊ ಯಾರಿಗೆಲ್ಲ ತುಂಬ ಬಿಳಿ ಕೂದಲು ಸಮಸ್ಯೆ ಕಾಡ್ತಾ ಇದೆ ಅವ್ರು ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡ್ಕೊಂಡು ಬಿಡಬೇಕು. ಸೊ ಇಲ್ಲಿ ನೋಡಿ, ನಾನು ಆಮ್ಲ ಪೌಡರ್ ಸ್ವಲ್ಪ ಜಾಸ್ತಿ ತೊಗೊಳ್ತಾ ಇರೋವಂಥದ್ದು. ಸೊ ಇಲ್ಲಿ ಒಂದು 4-5 ಸ್ಪೂನಷ್ಟು ಆಮ್ಲ ಪುಡಿನ ಹಾಕ್ಕೊಂಡಿದ್ದೀನಿ ವೀಕ್ಷಕರೇ ನಾನು. ಇವಾಗ ಎರಡನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರೋಸ್ಟ್ ಮಾಡ್ತಾ ಹೋಗಬೇಕು. ಸೊ ಇದನ್ನು ಸೀದ್ ಹೋಗೋಕ್ಕೆ ಬಿಡಬಾರ್ದು ವೀಕ್ಷಕರೇ, ಜಸ್ಟ್ ಸ್ವಲ್ಪ ಇದನ್ನು ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ, ಡ್ರೈ ರೋಸ್ಟ್. ಸೊ ಆ ಒಂದು ರೀತಿಯಲ್ಲಿ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಬೇಕಾಗುತ್ತೆ ವೀಕ್ಷಕರೇ. ಆಮೇಲೆ ಇಲ್ಲಿ ನಾನು 1 ಸ್ಪೂನಷ್ಟು ಮೆಹಂದಿ ಪುಡಿನ ಹಾಕೋತಾ ಇದ್ದೀನಿ. ಹಿನಾ ಲೀಫ್ ಮೆಹಂದಿ ಪುಡಿ ಇರುತ್ತಲ್ವ ವೀಕ್ಷಕರೇ, ಅದನ್ನು ಹಾಕೋತಾ ಇದ್ದೀನಿ. ತುಂಬಾ ಒಳ್ಳೆಯ ರೀತಿಯಲ್ಲಿ ಈ ಒಂದು ನ್ಯಾಚುರಲ್ ಆದಂತಹ ಹೇರ್ ಪ್ಯಾಕ್ ರೆಡಿ ಮಾಡಿಕೊಂಡು ಹಚ್ಕೊತಾ ಬಂದರೆ ಇರುವಂಥ ಬಿಳಿ ಕೂದಲು ಸಮಸ್ಯೆಗೆ ಪರಿಹಾರ ಸಿಗುತ್ತೆ, ಜೊತೆಗೆ ಕೂದಲು ತುಂಬಾ ಸಾಫ್ಟ್, ಸಿಲ್ಕಿ, ಶೈನಿ ಆಗುತ್ತಾ ವೀಕ್ಷಕರೇ. ಸೊ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ವೀಕ್ಷಕರೇ, ಇಲ್ಲಿ ನೀವು ನೋಡಬಹುದು. ಸೊ ಇದನ್ನು ಪೂರ್ತಿಯಾಗಿ ಬ್ಲ್ಯಾಕ್ ಕೂಡ ಮಾಡೋದಿಲ್ಲ, ನನಗೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಸೊ ಅಲ್ಲಿವರೆಗೂ ಇದನ್ನು ರೋಸ್ಟ್ ಮಾಡ್ತಾ ಹೋಗಬೇಕು ವೀಕ್ಷಕರೇ. ನೋಡಿ, ನಾವು ಸಾವಿರಾರು ರೂಪಾಯಿಗಳು ಕೊಟ್ಟು ಮಾಡಿಕೊಂಡು ಕೂಡ ಇಂಥ ರೆಮಿಡಿ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಜೊತೆಗೆ ಪಾರ್ಲರ್ನಲ್ಲಿ ಹೋಗಿ ಅಥವಾ ಎಲ್ಲೇ ಹೋಗಿ ನಾವು ಹೇರ್ ಟ್ರೀಟ್ಮೆಂಟ್ ತೊಗೊಂಡ್ರೆ ಅದು ತುಂಬಾ ನಮಗೆ ಸೈಡ್ ಎಫೆಕ್ಟ್ ಮಾಡುತ್ತೆ. ಇದರಿಂದ ನಮ್ಮ ಕೂದಲು ತುಂಬಾ ಡ್ಯಾಮೇಜ್ ಆಗುತ್ತೆ ವೀಕ್ಷಕರೇ. ಸ್ಪ್ಲಿಟೆಲ್ಸ್ ಪ್ರಾಬ್ಲಮ್ ಆಗುತ್ತೆ, ಹೇರ್ ಫಾಲ್ ಪ್ರಾಬ್ಲಮ್ ಆಗುತ್ತೆ. ಯಾಕಂದರೆ ಕೆಮಿಕಲ್ ಪದಾರ್ಥ ಯೂಸ್ ಮಾಡೋದ್ರಿಂದ ನಮ್ಮ ಕೂದಲು ತುಂಬಾ ವೀಕ್ಷಕರೇ ವೀಕ್ ಆಗುತ್ತವೆ. ಸೊ ಹಾಗಾಗಿ ಆದಷ್ಟು ಮನೆಮದ್ದನ್ನು ಮಾಡ್ಕೊಂಡು ಅಪ್ಲೈ ಮಾಡ್ತಾ ಬಂದರೆ ಇದು ಹೆಚ್ಚೆಚ್ಚಿಗೂ ಒಳ್ಳೆಯದಾಗೇ ಇರುತ್ತೆ ವೀಕ್ಷಕರೇ. ಸೊ ನಾನು ನೋಡಿ, ಇದು ಚೆನ್ನಾಗಿ ರೋಸ್ಟ್ ಆಗ್ತಾಯಿದೆ ವೀಕ್ಷಕರೇ. ಸೊ ಈ ಒಂದು ಸಂದರ್ಭದಲ್ಲಿ ಇಲ್ಲಿ ನಾನು ಫಿಲ್ಟರ್ ವಾಟರ್ನ ಹಾಕೋತಾ ಇದ್ದೀನಿ. ಸ್ವಲ್ಪ ಮಾಡಿಕೊಂಡು, ಅಂದರೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೀವು ನೋಡಿಕೊಂಡು ಹಾಕ್ಕೊಳ್ಬೇಕು ವೀಕ್ಷಕರೇ. ಸೊ ನೋಡಿ, ನಾನು ಕೂಡ ಸ್ವಲ್ಪ ಮಾತ್ರೆಯಲ್ಲಿ ಹಾಕ್ಕೊಂಡು ಒಂದು ಕೂಡ ಗಂಟು ಲಮ್ಸ್ ಇಲ್ದಂಗೆ ಇದನ್ನು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ವೀಕ್ಷಕರೇ. ಸೊ ನೋಡಿದಿರಲ್ವ ಎಷ್ಟು ನ್ಯಾಚುರಲ್ ಆಗಿರುವಂಥ ರೆಮಿಡಿ ರೆಡಿ ಆಗ್ತಾಯಿದೆ. ಸೊ ನೋಡಿ ವೀಕ್ಷಕರೇ, ಇದನ್ನು ನಿಮಗೆ ಜಾಸ್ತಿ ಟೈಮ್ ಕೂಡ ತಗೊಳ್ಳೋದಿಲ್ಲ, ಒಂದು 10-20 ನಿಮಿಷದಲ್ಲಿ ರೆಡಿ ಆಗುವಂಥ ಈ ಒಂದು ರೆಮಿಡಿ ಇದೆ. ಈ ಎಲ್ಲ ಒಂದು ಪುಡಿಗಳು ನಿಮಗೆ ಆನ್ಲೈನ್ ಸಿಗುತ್ತವೆ ವೀಕ್ಷಕರೇ. ಇಲ್ಲಾಂದರೆ ನೀವು ಯಾವುದೇ ಒಂದು ಆಯುರ್ವೇದಿಕ್ ಅಂಗಡಿಯಲ್ಲೂ ಹೋದರೂ ಕೂಡ ಸಾಮಾನ್ಯವಾಗಿ ಇದನ್ನು ನಿಮಗೆ ನೀವು ಸರಳವಾಗಿ ಇದನ್ನು ಪಡ್ಕೋಬಹುದು. ಇವಾಗ ನೋಡಿ, ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕೂಡ ವೀಕ್ಷಕರೇ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪ ಕನ್ಸಿಸ್ಟೆನ್ಸಿ ಯಾವ ರೀತಿಯಾಗಿ ನಾವು ಡೈನ ಹಚ್ಕೊಳ್ತೀವಲ್ವ ಆ ರೀತಿಯಲ್ಲಿ ಆಗುವವರೆಗೂ ಇದನ್ನು ಹೀಗೆ ರೀತಿಯಾಗಿ ನಾವು ಬಾಯ್ಲ್ ಮಾಡ್ಕೊಳ್ಬೇಕಾಗುತ್ತೆ ವೀಕ್ಷಕರೇ. ಸೊ ಇದು ಗಟ್ಟಿ ಆಗ್ತಾ ಬರುತ್ತೆ ನಮಗೆ ಬೇಕಾಗಿರುವಂಥ ಕನ್ಸಿಸ್ಟೆನ್ಸಿಯಲ್ಲಿ. ಈ ಒಂದು ರೆಮಿಡಿನ ಹಚ್ಕೊಳ್ಬೇಕಾದ್ರೆ ನಿಮ್ಮ ತಲೆಯಲ್ಲಿ ಎಣ್ಣೆ ಇರಬಾರ್ದು ವೀಕ್ಷಕರೇ. ಆಯಿಲಿ ಹೇರ್ಸ್ ಮೇಲೆ ಇದನ್ನು ಅಪ್ಲೈ ಮಾಡಿಕೊಂಡ್ರೆ ರಿಸಲ್ಟ್ ಸಿಗೋ ಹಾಗೂ ಇಲ್ಲ. ಸೊ ಬಿಫೋರೇ ಚೆನ್ನಾಗಿ ಶಾಂಪೂಯಿಂದ ತಲೆ ಸ್ನಾನವನ್ನು ಮಾಡಿಕೊಳ್ಬೇಕು ವೀಕ್ಷಕರೇ. ಆಮೇಲೆ ಈ ಒಂದು ರೆಮಿಡಿನ ಹಚ್ಕೊಂಡು 2 ಗಂಟೆಗಳ ಕಾಲ ಬಿಡಬೇಕು ವೀಕ್ಷಕರೇ. ಮಿನಿಮಮ್ 2 ಅವರ್ಸ್ ಬಿಟ್ಟರೆ ನಮಗೆ ಬೇಕಾಗಿರುವಂಥ ರಿಸಲ್ಟ್ ಖಂಡಿತವಾಗ್ಲೂ ಪಡ್ಕೊತೀವಿ. ಸೊ ತಲೆ ಸ್ನಾನಕ್ಕೂ 2 ಗಂಟೆ ಮುಂಚೆ ಇದನ್ನು ಹಚ್ಕೊಂಡು ಆಮೇಲೆ ಬರೀ ನಾರ್ಮಲ್ ವಾಟ್ರಿಂದ ತಲೆ ಸ್ನಾನ ಮಾಡ್ಕೋಬೇಕು ವೀಕ್ಷಕರೇ. ಸೊ ಯಾವುದೇ ಒಂದು ರೆಮಿಡಿ ಆಗಲಿ ಯೂಸ್ ಮಾಡಿದ ಮೇಲೆ ಶಾಂಪೂನ ಬಳಸೋಕ್ಕೆ ಹೋಗಬಾರ್ದು.
ಮೊದಲೇ ಶಾಂಪೂಯಿಂದ ತಲೆ ಸ್ನಾನವನ್ನು ಮಾಡ್ಕೊಳ್ಳಿ. ಸ್ಕ್ಯಾಲ್ಪ್ನ ಕ್ಲೀನ್ ಮಾಡಿಕೊಂಡು ಈ ರೀತಿಯಾದ ಡೈ ಅಪ್ಲೈ ಮಾಡ್ಕೊಂಡಿದ್ಮೇಲೆ ಜಸ್ಟ್ ನಾರ್ಮಲ್ ವಾಟರಿಂದ ತಲೆ ಸ್ನಾನವನ್ನು ಮಾಡ್ಕೊತಾ ಬರಬೇಕು ವೀಕ್ಷಕರೇ. ಖಂಡಿತವಾಗ್ಲೂ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಇವಾಗ ಇದನ್ನು ತಣ್ಣಗಾಗಕ್ಕೆ ಬಿಟ್ಟಿದ್ದೆ. ಸೊ ನೋಡಿ, ಒಂದು 10-20 ನಿಮಿಷ ತಣ್ಣಗಾಗಕ್ಕೆ ಬಿಟ್ಟಿದ ನಂತರ ಯಾವ ರೀತಿಯಾಗಿ ಒಂದು ಬೆಣ್ಣೆ ಥರ ಹೇರ್ ಪ್ಯಾಕ್ ರೆಡಿ ಆಗಿದೆ ವೀಕ್ಷಕರೇ. ಇವಾಗ ಇದ್ರ ಒಳಗಡೆ ನಾನು ಏನು ಹಾಕ್ತಾಯಿದ್ದೀನಿ ಅಂದರೆ ಆಲೋವೆರಾ ಜೆಲ್ ಹಾಕ್ತಾಯಿದ್ದೀನಿ ವೀಕ್ಷಕರೇ. ನಿಮ್ಮ ಹತ್ರ ಫ್ರೆಶ್ಗಿರೋ ಅಂತಿದ್ದರೆ ಅದು ಕೂಡ ನೀವು ಇಲ್ಲಿ ಹಾಕ್ಕೊಳ್ಬಹುದು. ಇವಾಗ ಸದ್ಯ ನನ್ನ ಹತ್ರ ಅವೈಲಬಲ್ ಇಲ್ಲ. ಸೊ ನಾನು ಮಾರ್ಕೆಟ್ನಲ್ಲಿ ಸಿಗುತ್ತೆಲ್ಲ ರೆಡಿಮೇಡ್ ಆಲೋವೆರಾ ಜೆಲ್, ಅದನ್ನು ಹಾಕೋತಾ ಇದ್ದೀನಿ. ಆಲೋವೆರಾ ಜೆಲ್ ಹಾಕೋದ್ರಿಂದ ಕೂದಲಿನಲ್ಲಿರ್ತಕ್ಕಂಥ ಡ್ರೈನೆಸ್ ಕಡಿಮೆ ಆಗುತ್ತೆ ವೀಕ್ಷಕರೇ. ಕೂದಲು ತುಂಬಾ ಸಿಲ್ಕಿ ಶೈನಿಯಾಗಿ ಹೊಳಿತಾವೆ, ಹಾಗೂ ಸ್ಪ್ಲಿಟಲ್ಸ್ ಪ್ರಾಬ್ಲಮ್ ಇದ್ರೂ ಕಡಿಮೆ ಆಗುತ್ತೆ. ಜೊತೆಗೆ ಸ್ಕ್ಯಾಲ್ಪ್ಗೆ ತಂಪು ಕೂಡ ಇರುತ್ತೆ. ಸೊ ನೋಡಿ, ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ವೀಕ್ಷಕರೇ. ಇದನ್ನು ಇವಾಗ ನಾನು ಹಸ್ಬೆಂಡ್ ತಲೆಗೆ ನಿಮಗೆ ಅಪ್ಲೈ ಮಾಡಿ ತೋರಿಸ್ತೀನಿ. ಅವ್ರಿಗೂ ಕೂಡ ಬಿಳಿ ಕೂದಲು ಸಮಸ್ಯೆ ಆಗ್ತಾ ಇರುತ್ತೆ. ಸೊ ನಾನು ಇದೇ ರೀತಿಯಾದ ನ್ಯಾಚುರಲ್ ಡೈಸ್ನೇ ಅವರಿಗೆ ಬಳಸ್ತಾ ಇರ್ತೀನಿ ವೀಕ್ಷಕರೇ. ಅವ್ರು ಕೆಮಿಕಲ್ ಡೈಸ್ ಬಳಸೋದು ಇಲ್ಲ. ಸೊ ಅದು ಯಾವ ರೀತಿಯಾಗಿ ಅವರಿಗೆ ಅಪ್ಲೈ ಮಾಡ್ಕೋತೀನಿ ಅಂತ ತೋರಿಸ್ತೀನಿ ಬನ್ನಿ. ಸೊ ನೋಡಿ, ಇವ್ರಿಗೂ ನೀವು ನೋಡಬಹುದು ಬಿಳಿ ಕೂದಲು ಎಷ್ಟಾಗಿದೆ. ಸೊ ಈ ಒಂದು ಪ್ಯಾಕ್ನ ಎಲ್ಲ ಕಡೆಯೂ ಚೆನ್ನಾಗಿ ಅಪ್ಲೈ ಮಾಡಿಸ್ತೀನಿ ವೀಕ್ಷಕರೇ. ಸೊ ಅಪ್ಲೈ ಮಾಡಿದ ಮೇಲೆ 2 ಗಂಟೆಗಳ ಕಾಲ ಇಟ್ಕೊಂಡು ವಾಶ್ ಮಾಡ್ಕೊಳ್ಬೇಕು. ಸೊ ನೋಡಿ, ಇವಾಗ ಇವರಿಗೆ ನಾನು ಹಚ್ತಾ ಇರುವಂಥದ್ದು. ಸೊ ಈ ರೀತಿಯಾಗಿ ಎಲ್ಲ ಕಡೆ ಚೆನ್ನಾಗಿ ಬಿಳಿ ಕೂದಲು ಎಲ್ಲೆಲ್ಲಿದೆ ಎಲ್ಲ ಕಡೆಯೂ ಅಪ್ಲೈ ಮಾಡಿಕೊಂಡು 2 ಗಂಟೆಗಳ ಕಾಲ ಬಿಟ್ಟು ತಲೆ ಸ್ನಾನವನ್ನು ಮಾಡ್ಕೋಬೇಕು ವೀಕ್ಷಕರೇ. ಖಂಡಿತವಾಗಲೂ ರಿಸಲ್ಟ್ ಸಿಕ್ಕೇ ಸಿಗುತ್ತೆ, ಅದರಲ್ಲಿ ಡೌಟೇ ಇಲ್ಲ. ಜೊತೆಗೆ ಯಾವುದೇ ಒಂದು ಸೈಡ್ ಎಫೆಕ್ಟ್ ಇಲ್ಲದೆ ನ್ಯಾಚುರಲಿ ಈ ಒಂದು ಹೇರ್ ಪ್ಯಾಕ್ ರೆಡಿ ಮಾಡಿದ್ದೀವಿ. ಸೊ ಹಾಗಾಗಿ ಯಾವುದೇ ರೀತಿಯಾಗಿ ಪ್ರಾಬ್ಲಮ್ಸ್ ಆಗೋದಿಲ್ಲ. ಈ ಒಂದು ರೆಮಿಡಿನ ಚಿಕ್ಕ ಮಕ್ಕಳಿರಲಿ, ವಯಸ್ಸಾದವರಿರಲಿ, ಅಥವಾ ಟೀನೇಜರ್ಸ್ ಇರಲಿ, ಎಲ್ಲ ವಯಸ್ಸಿನ ಜನರು ಟ್ರೈ ಮಾಡ್ಕೋಬೋದು. ಸೊ ಈ ರೀತಿಯಾಗಿ ಅಪ್ಲೈ ಮಾಡಿಕೊಂಡು 2 ಗಂಟೆ ಆದಮೇಲೆ ತಲೆ ಸ್ನಾನವನ್ನು ಮಾಡ್ಕೋಬೇಕು ವೀಕ್ಷಕರೇ. ವಿಡಿಯೋ ಇಷ್ಟ ಆದರೆ ಚಾನಲ್ ಲೈಕ್, ಶೇರ್ ಮಾಡೋಕ್ಕೆ ಮರಿಬೇಡಿ. ಥ್ಯಾಂಕ್ ಯು.